ಪಂಚೆ ಹಾಕ್ಯಂಬಂದ್ರೆ ಒಳಗೆ ಬಿಡಂಗಿಲ್ಲ ಅಂತಂದ್ರೆ ಅವ್ರು ಪಂಚೆ ಬಿಟ್ಟು ಬರೋದಕ್ಕಿಂತ ನಾವು ಹಳ್ಳಿ ಮಂದಿ ರೈತರೊಬ್ಬರು ಪಂಚೆ ಧರಿಸಿಕೊಂಡು ಬಂದಿದ್ರು ಅನ್ನೋ ಕಾರಣಕ್ಕೆ ಅವರನ್ನ ಮಾಲ್ ಒಳಗೆ ಬಿಟ್ಟಿರಲಿಲ್ಲ. ಆದರೆ ಇಂದು ಅವರನ್ನೇ ಕರೆದು ಮಾಲ್ ಸನ್ಮಾನ ಮಾಡಿದೆ. ಅಷ್ಟಕ್ಕೂ ಏನಪ್ಪಾ ಇದು ಘಟನೆ ಅಂದ್ರೆ, ಈ ರೀತಿ ಪಂಚೆ ಧರಿಸಿಕೊಂಡು ಮುಕ್ತವಾಗಿ ನಿಂತಿರೋ ಇವರ ಹೆಸರು ಫಕೀರಪ್ಪ. ಪಂಚೆ ಧರಿಸಿಕೊಂಡು ಬಂದಿದ್ದಾರೆ ಅನ್ನೋ ಕಾರಣಕ್ಕೆ ಇವರನ್ನ ಮಾಲ್ ಸಿಬ್ಬಂದಿ ಒಳಗೆ ಬಿಟ್ಟಿರಲಿಲ್ಲ. ಈ ಘಟನೆ ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿರೋ ಜಿಟಿ ಮಾಲ್ನಲ್ಲಿ ನಡೆದಿದೆ. ಜುಲೈ 16ನೇ ತಾರೀಕು ಕಲ್ಕಿ ಸಿನಿಮಾ ನೋಡೋದಕ್ಕೆ ಅಂತ ಫಕೀರಪ್ಪ ಅವರ ಮಗ ಅವರನ್ನ ಜಿಟಿ ಮಾಲ್ಗೆ ಕರ್ಕೊಂಡು ಬಂದಿದ್ರು. ಆದ್ರೆ ಉಳಿದವರನ್ನೆಲ್ಲ ಒಳಗೆ ಬಿಟ್ಟ ಜಿಟಿ ಮಾಲ್ನ ಸೆಕ್ಯೂರಿಟಿ ಗಾರ್ಡ್ ಫಕೀರಪ್ಪ ಅವರನ್ನ ಮಾತ್ರ ಒಳಗೆ ಬಿಡಲೇ ಇಲ್ಲ. ವೃದ್ಧನನ್ನ ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಾಲ್ ಮುಂದೆ ಕೂರಿಸಿದ್ರು. ಇದರಿಂದ ಬೇಸರಗೊಂಡ ಫಕೀರಪ್ಪ ಅವರ ಮಗ ನಾಗರಾಜ್ ಮಾಲ್ನವರಿಗೆ ಒಳಗೆ ಬಿಡುವಂತೆ ರಿಕ್ವೆಸ್ಟ್ ಮಾಡಿದ್ದಾರೆ. ಆದ್ರೆ ಮಾಲ್ನವರು ಯಾವಾಗ ಪ್ರವೇಶಕ್ಕೆ ನಿರಾಕರಿಸಿದ್ರು ಆಗ ನಾಗರಾಜ್ ವಿಡಿಯೋ ಮೂಲಕ ತಮ್ಮ ಅಸಮಾಧಾನ ಹೊರಹಾಕಿದ್ರು. ನಮ್ ತಂದೆ ನಾವು ಮನೆಗೆ ಸಿನಿಮಾ ನೋಡಕ್ ಬಂದಿದ್ವಿ, 6 ಗಂಟೆಗೆ ಬಂದಿದೀವಿ. ಇಲ್ಲಿ ಸೆಕ್ಯೂರಿಟಿ ಹೇಳ್ತಾರೆ ಇವರು ಪಂಚೆ ಹಾಕೊಂಡವ್ರೆ ನಾವು ಅಲೋ ಮಾಡಲ್ಲ. ನೀವು ಪಂಚೆ ಹಾಕೊಂಡವ್ರನ್ನ ಬಿಡಲ್ಲ ಅಂತ ಹೇಳ್ತಿದ್ರಲ್ಲ, ಹೇಳಿ ಈಗ ಪಂಚೆ ಹಾಕೊಂಡಿದ್ದೀರಾ ಬಿಡಲ್ಲ ಅಲ್ಲ, ಅದೇ ವಿಡಿಯೋ ಹೇಳಿ. ನೀವು ನಿಮ್ಮನ್ನ ಬಿಡ್ತೀವಿ ಬಿಡಲ್ಲ ಅಂತ ಹೇಳ್ತಿಲ್ಲ, ನಿಮ್ಮನ್ನ ಬಿಡ್ತೀನಿ. ಅವ್ರು ಪಂಚಾಯತ್ ಎಲ್ಲರೂ ಪ್ಯಾಂಟ್ ಹಾಕೊಂಡ್ ಬಂದು ಬಿಡ್ತೀವಿ ನಾಳೆ ಹಾಕ್ತಾರೆ. ಪಂಚೆ ಹಾಕೊಂಡಿರೋರ್ನ ಅಲೋ ಮಾಡಿಲ್ಲ ಅಂದ್ರೆ ಇವ್ರು ನಾವ್ ಹೆಂಗೆ ಕರ್ಕೊಂಡು ಹೋಗೋದು ಮಾಲ್ ಒಳಗಡೆ? ಅಲ್ಲೋ ಸೆಕ್ಯೂರಿಟಿ ಕೇಳಿದ್ರೆ ಅವನ ಹೇಳ್ತಾನೆ ಇಲ್ಲ ಸರ್ ನಮ್ಗೆ ಅಲೋ ಮಾಡಲ್ಲ, ನಮ್ಗೆ ರೂಲ್ಸ್ ಇದೆ, ರೂಲ್ಸ್ ಅವ್ರು ನೀವು ಹೋಗಿ ಕೇಳ್ಕೊಳ್ಳಿ ಅಂತ. ನಾವ್ ರಿಕ್ವೆಸ್ಟ್ ಮಾಡ್ಕೊಂಡ್ರು ಬಿಟ್ಟಿಲ್ಲ ಅವನು. ಮೀಡಿಯಾದವ್ರು ಅಂತಂದ್ರೆ ನೀವೇನ್ರ ಇದ್ರು ಅಲ್ಲಿ ಮಾತಾಡ್ಕೊಳ್ಳಿ ಅಂತ ನಾವು. ಈಗ ಎಷ್ಟು ಗಂಟೆ ಬಂದಿದ್ದೀವಿ? ನಾನು 6 ಗಂಟೆಗೆ ಬಂದಿದ್ದು. 6:30 ನೀವು ಒಳಗಡೆ ಹೋಗ್ತಾ ಇದ್ದೆ, ಬಿಟ್ಟಿಲ್ಲ. ಇಲ್ಲಿ ಮೇನ್ ಗೇಟ್ ಅವ್ರು ಕೇಳಿದ್ದು ನಮಗೆ ಅಲೋ ಇಲ್ಲ ಸರ್, ನಾವು ಅಲೋ ಮಾಡಕ್ಕಾಗಲ್ಲ, ಅಲ್ಲಿ ಸೂಪರ್ವೈಸರ್ ಕೇಳಿ ಅಂತ. ಅಲ್ಲಿ ಸೂಪರ್ವೈಸರ್ ಕೇಳಿದ್ರೆ ಇಲ್ಲ ಸರ್ ನಾವು ಅಲೋ ಮಾಡಲ್ಲ, ಯಾವ್ದೇ ಕಾರಣಕ್ಕೂ ಅಲೋ ಮಾಡಲ್ಲ, ಅವ್ರನ್ನ ಪಂಚೆ ಹಾಕೊಂಬಂದ್ರೆ ಅಲೋ ಮಾಡಲ್ಲ ಅಂತಂದ್ರೆ ಹೇಳಿದ್ರು. ಪಂಚೆ ಹಾಕೊಂಡ್ರೆ ಅಲೋ ಮಾಡಲ್ಲ, ಪಂಚೆ ಹಾಕೊಂಡ್ರೆ ಅಲೋ ಮಾಡಲ್ಲ ಅಂತ. ಪಂಚೆ ಹಾಕ್ಯಂಬಂದ್ರೆ ಒಳಗ್ ಬಿಡಂಗಿಲ್ಲ ಅಂತಂದ್ರೆ ಅವ್ರು ಒಳಗ್ ಬಿಡಂಗಿಲ್ಲ. ಪ್ಯಾಂಟ್ ಹಾಕ್ಯಂಬರ್ಬೇಕು, ಇದನ್ನ ಹಾಕ್ಯಂಬರ್ಬೇಕು ಅಂತ ದೂರದಿಂದ ಬಂದವಿ. ನಾವು ಹೆಂಗ್ ಪಂಚೆ ಹಾಕ್ಯಂಬರೋದಪ್ಪ, ಇದನ್ನ ಪಂಚೆ ಬಿಟ್ಟು ಬರೋದಕ್ಕಿಂತ ನಾವು ಹಳ್ಳಿ ಮಂದಿ ಅಂದ್ರ ಅವ್ರ ಇಲ್ರಿ ನಮಗೆ ಇದಾಕತಿ ಅದಾಕತಿ ಅಂತ. ಯಾವ್ದಣ್ಣ ಮಾಲ್ ಇದು? ಚೀಟಿ ಮಾಲ್. ರೈತನಿಗೆ ಅವಮಾನ ಮಾಡಿದ್ದ ಕಾರಣ ಜಿಟಿ ಮಾಲ್ ವಿರುದ್ಧ ಸಾರ್ವಜನಿಕ ವಲಯದಲ್ಲಿ ಭಾರೀ ಆಕ್ರೋಶ ವ್ಯಕ್ತವಾಗಿತ್ತು. ಫಕೀರಪ್ಪ ಅವರನ್ನ ಅವಮಾನ ಮಾಡಿದ್ದನ್ನ ಖಂಡಿಸಿ ರೂಪೇಶ್ ರಾಜಣ್ಣ ನೇತೃತ್ವದಲ್ಲಿ ಕನ್ನಡಪರ ಹೋರಾಟಗಾರರು ಮಾಲ್ ಮುಂದೆ ಪ್ರತಿಭಟನೆಯನ್ನ ಮಾಡಿದ್ರು. ರೈತನಿಗೆ ಕ್ಷಮೆ ಕೇಳುವಂತೆ ಧರಣಿ ನಡೆಸಿದ್ರು. ಈ ವೇಳೆ ಮಾತನಾಡಿದ ರೂಪೇಶ್ ರಾಜಣ್ಣ, ಜಿಟಿ ಮಾಲ್ನವರು ನಮ್ಮ ಸಂಸ್ಕೃತಿಗೆ ಧಕ್ಕೆ ತಂದಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ರು. ಸರ್, ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಮುಂಚೆ ಒಂದು ಮೆಟ್ರೋದಲ್ಲೂ ಇದೇ ರೀತಿ ಪಂಚೆ ಹಾಕೊಂಡು ಬಂದವರಿಗೆ ಒಳಗಡೆ ಬಿಡದಿಲ್ಲ. ಪಂಚೆಯನ್ನ ಹಾಕುವಂತವ್ರು ಯಾರು? ನಮ್ಮ ನಾಡಿನ ರೈತರು. ಜೊತೆಗೆ ಬಂದು ಪಂಚೆ ಬಂದು ಶರ್ಟು ಪಂಚೆ ಇದು ನಾವು ಸಭೆ ಸಮಾರಂಭಗಳಲ್ಲಿ ಹಾಕ್ತಿವಿ. ನಮ್ಮ ನಾಡಿನ ಸಂಸ್ಕೃತಿಯ ಪ್ರತೀಕ ಅದು. ಸದ್ಯ ಮಾಲ್ ಸಿಬ್ಬಂದಿ ತಾವು ಮಾಡಿದ ಎಡವಟ್ಟನ್ನ ಸರಿ ಮಾಡಿಕೊಂಡಿದ್ದು ಪಂಚೆಯಲ್ಲೇ ಬಂದ ರೈತ ಫಕೀರಪ್ಪ ಅವರಿಗೆ ಮಾಲ್ ಒಳಗಡೆ ಸನ್ಮಾನ ಮಾಡಿ ಕ್ಷಮೆ ಕೇಳಿದ್ದಾರೆ. ಈ ವೇಳೆ ತಮಗಾದ ಅವಮಾನದ ಬಗ್ಗೆ ಮಾತನಾಡಿದ ಫಕೀರಪ್ಪ, ನನಗೆ ಅವರು ಅವಮಾನ ಮಾಡಿದ್ದು ನನಗೆ ತುಂಬಾ ನೋವಾಗಿದೆ ಅಂತ ಅಸಮಾಧಾನ ಹೊರಹಾಕಿದ್ರು. ಏನು ಕೇಳಿಲ್ರಿ ಅದನ್ನ. ನಾವು 6 ಗಂಟೆಗೆ ಬಂದಿದ್ದೀವ್ರಿ. ಅವ್ರು ಆಮೇಲೆ ನಮ್ಮ ಹುಡುಗ ಬೇರೆ ಫೋನ್ ಹಚ್ಚಿದ್ರೆ ಅವ್ರು ಹಚ್ಚಿಂದ ಆಮೇಲೆ ಅವ್ರವ್ರು ಏನ್ ಮಾತಾಡಿದ್ರೆ ಮಾತಾಡಿ ಒಂದ್ ಅರ್ಧ ತಾಸು ಆತ ಅಲ್ಲಿಗೆ. ಅವಾಗ ಬಿಟ್ರಿ. ಹೌದ್ರಿ, ಆ ಪಂಚೆ ಹಾಕಿದ್ರ ಬಿಡೋದಲ್ಲ ಒಳಕ ಅಂದ್ರ ಅಲ್ರಿ. ಅವ್ರು ನಮಗೆ ಈಗ ಅವಮಾನ ಮಾಡಿದ್ದಕ್ಕೆ ನಮಗೆ ಎಷ್ಟು ನೋವು ಆತಂತೀರಿ, ಅಷ್ಟು ನೋವು ಆತ ಅಲ್ರಿ. ಈಗ ಮುಂದೆ ಈ ತರ ಯಾವಾಗ ಆಗ್ಬಾರ್ದ್ರಿ. ಇದು ಪಂಚೆ ಹಾಕಿ ಬಂದ ರೈತರಿಗೆ ಸ್ವಲ್ಪ ಇಷ್ಟು ಅವಮಾನ ಮಾಡ್ಬಿಟ್ರ ನಾವ್ ಬದುಕದ ಹೆಂಗ? ಈ ಘಟನೆಗೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯಿಸಿದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ, ಮುಖ ನೋಡಿ ಬಟ್ಟೆ ನೋಡಿ ಒಬ್ಬ ವ್ಯಕ್ತಿಯನ್ನ ಅಳಿಬಾರದು. ಇದೊಂದು ಬ್ರಿಟಿಷ್ ಮನಸ್ಥಿತಿ, ನಮ್ಮನ್ನ ಆಳ್ದವರ ಮೈಂಡ್ಸೆಟ್. ಜಿಟಿ ಮಾಲ್ನವರು ಹಾಗೆ ನಡೆದುಕೊಂಡಿದ್ದು ತಪ್ಪು, ಖಂಡನೀಯ ಅಂತ ಹೇಳಿದ್ದಾರೆ. ಈ ರೀತಿ ಘಟನೆ ಇದೇ ಮೊದಲೇನಲ್ಲ. ಈ ಹಿಂದೆ ಮೆಟ್ರೋದಲ್ಲೂ ಕೂಡ ಒಬ್ಬ ವ್ಯಕ್ತಿ ಪಂಚೆ ಧರಿಸಿದ್ರು ಅನ್ನೋ ಕಾರಣಕ್ಕೆ ಅವರನ್ನ ಮೆಟ್ರೋ ಒಳಗೆ ಬಿಟ್ಟಿರಲಿಲ್ಲ. ರೈತ ನಮ್ಮ ದೇಶದ ಬೆನ್ನೆಲುಬು. ಅಂತಹ ರೈತನನ್ನ ಈ ರೀತಿ ಅಮಾನವೀಯವಾಗಿ ನಡೆಸಿಕೊಂಡಿದ್ದು ಸರಿಯಲ್ಲ. ಯಾರದ್ದೋ ಬಟ್ಟೆ ನೋಡಿ ವ್ಯಕ್ತಿತ್ವ ಅಳೆಯೋದು ಸರಿಯಿಲ್ಲ. ನಿಜಕ್ಕೂ ಜಿಟಿ ಮಾಲ್ ಈ ವಿಚಾರದಲ್ಲಿ ನಡ್ಕೊಂಡ ರೀತಿ ಸರಿಯಿಲ್ಲ. ಮುಂದಿನ ದಿನಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಈ ರೀತಿ ಘಟನೆಗಳು ಮತ್ತೆ ಮರುಕಳಿಸದಿರಲಿ. ಈ ರೀತಿಯ ಮನಸ್ಥಿತಿಯವರು ಇನ್ನಾದ್ರೂ ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು.